ಕೆಳಗಡೆ ಬಂದ್ಬಿಟ್ಟಿದೆ. ಹೆಂಗ್ ಬಂತಿದ್ದು? ಪಾರ್ಕಿಂಗ್ ಮಾಡಿದ್ರಾ? ಕೆಲಸ ಮಾಡ್ತಿರಲ್ರಿ ನಿಲ್ಸ್ಬಿಟ್ಟು ಎತ್ತಕ್ ಹೋದಾಗ ತಳ್ಳ ಇದ್ ಮಾಡ್ಕೊಂಡವ್ರ ಚಾನಲ್ ಯಾಂತ್ರಿಕ ಜ್ಞಾನ ಅಂತ. ಇನ್ಸ್ಟಾಗ್ರಾಮ್ ಇಲ್ಲ ನಾನು ಜಾಸ್ತಿ, ಇದು ಯೂಟ್ಯೂಬ್ ಅಲ್ಲಿ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ತೀರಾ? ಸಬ್ಸ್ಕ್ರೈಬ್ ಆಮೇಲೆ ಮಾಡೋಣ. ನಿಮ್ಗೆ ಲಾಸ್ಟ್ ಟೈಮು ಹೌದು ಇಲ್ಲ ಇಲ್ಲ ನೀವು ರೋಡ್ಗೆ ಹಾಕೋ ನೋಡಿ, ರೋಡ್ಗೆ ಹಾಕ್ಬಾರ್ದು ಅಂತ ಹೇಳ್ತಾರೆ, ಆದ್ರೂ ರೋಡ್ಗೆ ಹಾಕ್ಬಿಡ್ತೀರಿ. ಹಾ, ರೋಡ್ ಹಾಕಿದಾಗ ಬಿದ್ದೋಗ್ಬಿಟ್ರೆ ಕಷ್ಟ ಈಗಿದಾರ. ಹಾ ಹೌದು, ಜಾರ್ ಬಿಟ್ರೆ ಕಷ್ಟ ಟೂ ವೀಲರ್ಗಳು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಓಕೆ, ಇದು ನಮ್ಮೂರಿನ ಏರಿಯಾ. ಸೊ ನಾನು ಹಾಗೆ ವಾಕಿಂಗ್ ಮಾಡ್ತಾ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ನಾವು ಇವತ್ತು ತಗೊಂಡಿರೋ ಟಾಪಿಕ್ ಬಂದು ಇಂಜಿನಿಯರಿಂಗ್ ಅಲ್ಲಿ ಯಾವುದು ಬೆಸ್ಟ್ ಬ್ರಾಂಚ್ ಅಂತ. ಸೊ ನಾನು ಫಸ್ಟ್ ಆಫ್ ಆಲ್ ಇವತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಗ್ಗೆ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಸಿವಿಲ್ ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು, ಈ ರೀತಿ ಒಂದು ವಿಡಿಯೋನ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಾನು ಈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಯಾಕೆ ತಗೊಂಡೆ ಅಂದರೆ, ಇದು ಕೋರ್ ಬ್ರಾಂಚ್ ಅಂತ ಹೇಳ್ತಾರೆ, ಗೊತ್ತಿದೆ ನಿಮಗೆ. ಯಾಕೆ ಅಂದರೆ ಈಗ ಲಾಸ್ಟು ಒಂದು 3-4 ಇಯರ್ ಇಂದ ಇದ್ರದ್ದು ಅಡ್ಮಿಷನ್ಸ್ ಕಮ್ಮಿ ಆಗಿದೆ. ನಿಮ್ಗೆಲ್ಲ ಗೊತ್ತಿದೆ ಯಾಕೆ ಅಂತ, ಎಲ್ಲರೂ ಕೇಳಿರ್ತೀರ. ಆರ್ಟಿಫಿಷಿಯಲ್ ಇಂಟೆಲಿಜೆಂಟು ಮತ್ತೆ ರೋಬೋಟಿಕ್ಸ್ ಕೋರ್ಸ್ಗಳು ಬಂದು ಸೊ ಏನು ಜಾಬ್ಸ್ ಎಲ್ಲ ಕಮ್ಮಿ ಆಗಿದೆ. ಆದ್ರಿಂದ ಈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ತಗೊಳ್ಳೋದಕ್ಕೆ ಕೆಲವೆಲ್ಲ ಮೋಸ್ಟ್ ಆಫ್ ಆಲ್ ಅಂದ್ರೆ ತಗೋತಾ ಇಲ್ಲ. ಲಾಸ್ಟ್ ಇಯರ್ ಬಂದು CET-ಲಿ 5,000 ಪ್ಲಸ್ ಸೀಟ್ ಇತ್ತು, ಅದರಲ್ಲಿ ಫಿಲಪ್ ಆಗಿರೋದು 2,000 ಪ್ಲಸ್, ಅಂದ್ರೆ ರಿಮೈನಿಂಗ್ 3,000 ಪ್ಲಸ್ ಸೀಟ್ ಫಿಲಪ್ ಆಗಿಲ್ಲ. ಸೊ ಈಗ ಫಿಲಪ್ ಆಗ್ತಾ ಇರೋ ಕಾರಣ ಏನಂದ್ರೆ, ಯಾರು ತಗೊಳಕ್ಕೆ ಇಂಟ್ರೆಸ್ಟ್ ಪಡ್ತಾ ಇಲ್ಲ. ಯಾಕೆ ಅಂದ್ರೆ ಈಗೆಲ್ಲ ಜಾಬ್ಸ್ಗಳಲ್ಲಿ ಎಲ್ಲ ಪೂರ್ತಿ ಇದನ್ನೇ ನೋಡ್ತಾ ಇದ್ದಾರೆ, ಅದನ್ನ ಕಂಪ್ಯೂಟರ್ ಸೈನ್ಸು ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆದ್ರೆ ಹೋಗ್ತಾ ಇದ್ದಾರೆ. ಸೊ ಈಸಿಗೆ ಸ್ವಲ್ಪ ಕಮ್ಮಿನೇ ಆಗಿದೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನಾನು ಹೇಳ್ತಾ ಇರೋದು, ಈ ರೀತಿ ಏನಾದರೂ ಸಪೋಸು ಇದೇ ರೀತಿ ಏನಾದರೂ ನೀವು ಇಂಜಿನಿಯರಿಂಗಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ತಗೊಳ್ದೇನೆ ಹೋದ್ರೆ ನೆಕ್ಸ್ಟ್ ಏನಾಗುತ್ತೆ, ಒಂದು ಕತೆ ಹೇಳ್ಬೇಕಾಗುತ್ತೆ. ಅದು ಗೊತ್ತಲ್ಲ ನಿಮಗೆ. ಸೊ ಯಾವುದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತಾ ಇರ್ತದೋ ಅದಕ್ಕೆ ಎಲ್ಲ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಆಫ್ಟರ್ ಸಮ್ ಇಯರ್ ಇದು ಎಲ್ಲರೂ ಗೊತ್ತಿರೋಂಗೆ ಮತ್ತೆ ಕಂಪ್ಯೂಟರ್ ಸೈನ್ಸು ಮತ್ತೆ ಯಾವುದು ಆರ್ಟಿಫಿಷಿಯಲ್ ಮತ್ತೆ ಬೀಳುತ್ತೆ ಅಂತ ಅನ್ಕೋತಾ ಇದ್ದಾರೆ. ಅದು ನಿಜನೇ. ಯಾಕೆಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಈಗ ನಿಮಗೆ ಅಡ್ಮಿಷನ್ಸ್ಗಳೇ ಇಲ್ಲ ಅಂದರೆ ನೆಕ್ಸ್ಟ್ ಅದಕ್ಕೆ ಬೇಡಿಕೆ ಬೇಕು. ಯಾಕೆಂದರೆ ಎಲ್ಲ ಇಂಡಸ್ಟ್ರಿಯಲ್ಲೂ ಬರೀ ಎಲ್ಲ CS ಅವರೇ ಕೆಲಸ ಮಾಡೋಕ್ಕಾಗಲ್ಲ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅವರು ಬೇಕೇ ಬೇಕಾಗುತ್ತೆ. ಆದ್ದರಿಂದ ನಾನೇನು ಹೇಳ್ತೀನಿ, ನೀವೇನಾದರೂ ಜಾಯ್ನ್ ಆಗಬೇಕು ಅಂತಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಜಾಯ್ನ್ ಆಗಿ. ಯಾಕೆಂದರೆ ಅದರಲ್ಲಿ ನೆಕ್ಸ್ಟ್ ಬಂದು ನಿಮಗೆ ತುಂಬ ಸ್ಕೋಪ್ ಇರುತ್ತೆ. ಈಗ ಸದ್ಯಕ್ಕೆ ಇಲ್ಲದೆ ಇರ್ಬೋದು. ಫಸ್ಟ್ ನಾನು ಹೇಳಿದ್ನ ಸೀಟ್ ಡೇಟಾ ಕೊಡ್ನಲ್ಲ, ನೋಡಿ ಈ ಥರ ರೋಡ್ಗೆಲ್ಲ ಕೆಲವರೆಲ್ಲ ಹಾಕ್ಬಿಡ್ತಾರೆ. ಆದ್ರೂ ಜನ ರೈತರುಗಳನ್ನ ನಾವು ಏನು ಮಾತಾಡೋಕ್ಕಾಗಲ್ಲ, ಹಾಕ್ಬಿಡ್ತಾರೆ ಹಳ್ಳಿಗಳ ಸೈಡು. ಇದು ತಪ್ಪು ಅಂತ ಹೇಳ್ಬೋದು, ಆದ್ರೂ ನಾವು ಹೇಳಿದ ಮಾತು ಕೇಳ್ತಾರ, ಅವ್ರ ಕೆಲಸ ಅವ್ರು ಮನೆ ಮಾಡ್ತಾರೆ. ನಮ್ಮ ಸರ್ಕಾರನೂ ಗೊತ್ತಲ್ಲ ನಿಮಗೆ, ಸರ್ಕಾರ ಎಲ್ಲ ಸರ್ಕಾರಗಳು ಕಥೆನೂ ಅಷ್ಟೇ. ಬುಲೆಟ್ ಐತೆ ನೋಡಿ, ಕ್ಲಾಸಿಕ್, ಅದು ಕೂಡ ಮೆಕ್ಯಾನಿಕಲ್ ಬ್ಯಾಕ್ಗ್ರೌಂಡಿಂದನೇ ಬಂದಿರುವಂಥ ಒಂದು ಹೇಳ್ಬೋದು. ಸೊ ಏನಂದ್ರೆ ನಾನು ಹೇಳ್ತಾ ಇರೋದು, ಈಗ ಇಂಜಿನಿಯರಿಂಗಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ವಲ್ಪ ಡೌನ್ ಇರ್ಬೋದು, ಮುಂದೆ ತುಂಬ ಚೆನ್ನಾಗಿ ಸ್ಕೋಪ್ ಬಂದೇ ಬರುತ್ತೆ ಅಂತ ಹೋಗ್ತಿದೆ. ಅಡ್ಮಿಷನ್ಸ್ಗಳಿಲ್ಲ. ಮತ್ತು ಈ ಪರ್ಟಿಕ್ಯುಲರ್ ನಾಳೆ ಬಂದು ನಾನು CS, EC ಆ ಥರ ಹೋಗ್ತೀನಿ. ಸೊ ನೆಕ್ಸ್ಟ್ ಬಂದು ಈಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓವರ್ ಆಲ್ ಇಂಡಿಯಾದೇ ಕಮ್ಮಿ ಆಗಿದೆಯಾ ಅಥವಾ ಕರ್ನಾಟಕದಲ್ಲಿ ಮಾತ್ರನಾ ಅಂತ ಅಂದರೆ, ಸೇಮ್ ಆ್ಯಸ್ ಯೂಶುವಲ್ IIT-ಲೆಲ್ಲ ಇದ್ದೇ ಇರುತ್ತೆ ಅಡ್ಮಿಷನ್ಸು. ಆದರೆ ಇಲ್ಲಿ ಇಲ್ಲ. ನಮ್ಮ ಒಂದು ಏನು ಹೇಳ್ತಾರೆ, IIT ಬಿಟ್ಟು ಬೇರೆ ಕಡೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಮ್ಮಿನೇ ಆಗಿದೆ. ಯಾಕೆಂದರೆ ಕ್ವಾಲಿಟಿ ಆ್ಯಂಡ್ ಔಟ್ಪುಟ್ಟು ಏನಾಗ್ತಾ ಇದೆ, ಡಿಮ್ಯಾಂಡ್ ಹೇಗಿದೆ ನೋಡ್ಬೋದು ನೀವು. ಡಿಮ್ಯಾಂಡು ತುಂಬ ಕಮ್ಮಿ ಇದೆ. ಯಾಕೆಂದರೆ ನಾನು ನೋಡ್ತಾ ಇದ್ದೀನಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿದವರು ತುಂಬ ಕಮ್ಮಿ ಸ್ಯಾಲ್ರಿಗೆ ಹೋಗ್ತಾ ಇದ್ದಾರೆ, ಕಮ್ಮಿ ಸ್ಯಾಲ್ರಿಗೆ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸ್ಯಾಲ್ರಿಗಳು ಕಮ್ಮಿ ಆಮೇಲೆ
ಮೇನ್ ಇಂಪಾರ್ಟೆಂಟ್ ಆಗಿ ಅವ್ರಿಗೆ ಪ್ಲೇಸ್ಮೆಂಟ್ಗಳು ಬೇಕಾಗಿ ಕೊಟ್ಟರೆ ಗ್ಯಾರಂಟೀಸ್ ಅಡ್ಮಿಷನ್ಸ್ಗಳು ಆಗ್ತವೆ ನೆಕ್ಸ್ಟ್ ಫ್ಯೂಚರಲ್ಲಿ ಅಡ್ಮಿಷನ್ಸ್ ಆಗ್ತವೆ. ನೆಕ್ಸ್ಟು ಅದಾದ್ಮೇಲೆ ಪ್ರತಿಯೊಂದು ಇದರಲ್ಲೂ ಡಿಮ್ಯಾಂಡ್ ಇದ್ರೆ ಮಾತ್ರ ಜಾಯ್ನ್ ಆಗ್ತಾರೆ ಹುಡುಗರುಗಳು. ಅವ್ರದ್ದು ಫೀಡ್ಬ್ಯಾಕ್ ಈಗ ಫೈನಲ್ ಇಯರ್ ಹುಡುಗರುಗಳು ಏನು ಫೀಡ್ಬ್ಯಾಕ್ ಕೊಡ್ತಾರೆ ಅದ್ರ ಮೇಲೆ ಫಸ್ಟ್ ಇಯರ್ಗಳು ಜಾಯ್ನ್ ಆಗಕ್ಕೆ ಇಂಟ್ರೆಸ್ಟ್ ಪಡ್ತಾರೆ. ಪೇರೆಂಟ್ಸು ಕೂಡ ನೋಡೇ ಜಾಯ್ನ್ ಮಾಡಿಸೋದು. ಆದ್ರಿಂದ ನೀವು ದಯವಿಟ್ಟು ಸ್ವಲ್ಪ ಥಿಂಕ್ ಮಾಡಿ ಜಾಯ್ನ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೊಂದು ವಿಡಿಯೋ ತಗೊಂಡ್ಬರ್ತೀನಿ. ಅದು ಬೇರೆ ಬ್ರಾಂಚ್ ಬಗ್ಗೆ. ಆ ಬ್ರಾಂಚ್ ನಾವು ಸ್ಟಡಿ ಮಾಡ್ತಾ ಅದನ್ನ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇನೋ ಒಂದು ಆಗ್ತಾ ಇದೆ ಟ್ರ್ಯಾಕ್ಟರ್ಲಿ, ನೋಡೋಣ ಅದೇನಾಗ್ತಾ ಇದೆ ಅಂತ. ಒಂದು ನಿಮಿಷ ಹಾಗೆ ನೋಡಿ. ಇದು ಓಹೋ ಎರಡು ಹೋಗ್ಬಿಟ್ಟಿದ್ದ. ಎರಡು ಬೆಲ್ಟ್ ಇದ್ರೆ ಹಾಕ್ಬಾರ್ದು, ಡಬಲ್ ಮಾಡಿ ಇಷ್ಟು ಬೇಕಾದ್ರೆ ಒಂದು ಅಡ್ಡ ಕಟ್ಟು ಎರಡು ಒಂದು ಲೆಕ್ಕಾಚಾರ ಹೋಗಿ ಅದೊಂದು ನಲ್ಗೆ ಹಾಕ್ಕೊಡೋಣ. ಅಣ್ಣ ಅದನ್ನ ಗಂಟೆ ಹಾಕ್ಬಿಡ, ರೌಂಡ್ ಹಾಕೋಣ ಸಾಕು. ಹಂಗೇನೆ ಹಗ್ಗ ಜಾಸ್ತಿ ವೇಸ್ಟ್ ಆಯ್ತು. ಒಂದು ಮಾಮೂಲಿ ಒಂದು ಹಾಕ್ಬೇಕು ಸರ್. ಮೆಕ್ಯಾನಿಕಲ್ ಅಡ್ವಾಂಟೇಜು. ಓಕೆ, ವರ್ಲ್ಡ್ ಅಲ್ಲಿ ಪೂರ್ತಿ ಲೈಫಲ್ಲಿ ಪೂರ್ತಿ ಮೆಕ್ಯಾನಿಕಲ್ಲೇ ತುಂಬೋಗಿದೆ. ವರ್ಲ್ಡ್ ಆಫ್ ಮೆಕ್ಯಾನಿಕಲ್ ಅಂತ ಹೇಳ್ಬೋದು. ಆದರೂ ಕೂಡ ಹೊಸ ಒಂದು ಇನ್ವೆನ್ಷನ್ಸು, ಹೊಸ ಅಡ್ವಾನ್ಸ್ ಟೆಕ್ನಾಲಜಿಗಳು ಬಂದು ಸ್ವಲ್ಪ ಡೌನ್ ಆಗಿರ್ಬೋದು ಈ ಒಂದು ಕೋರ್ ಬ್ರಾಂಚು. ಬಟ್ ನೆಕ್ಸ್ಟ್ ಅಪ್ಕಮಿಂಗು ಬರುವಂಥದ್ದೇ ಮೆಕ್ಯಾನಿಕಲ್ ಫೀಲ್ಡ್ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಹೋಪ್ ಇಟ್ಕೊಂಡು ಅಡ್ಮಿಷನ್ ಆಗ್ತೀರಾ ದಯವಿಟ್ಟು ಚೆನ್ನಾಗಿ ಓದಿ. ನೆಕ್ಸ್ಟ್ ನಿಮ್ಮ ಫ್ಯೂಚರು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ರೈಲ್ವೆ ಡಿಪಾರ್ಟ್ಮೆಂಟಿಂದ ಹಿಡಿದು BHEL ಇಂದ ಹಿಡಿದು ಬೆಮೆಲ್ಲು, ಬೆಲ್ ಎಲ್ಲ ಕಂಪ್ನಿಗಳು ಕೂಡ ದೇ ಆರ್ ಲುಕಿಂಗ್ ಫಾರ್ ಫ್ರೆಶ್ ಗ್ರಾಜ್ಯುಯೇಟ್ಸು. ಮತ್ತು ಎಲ್ಲ ರೀತಿಯ ಗೌರ್ಮೆಂಟಿಂದ ಹಿಡಿದು ಪ್ರೈವೇಟ್ ಕಂಪ್ನಿಗಳು ಕೂಡ ದೇ ಆರ್ ಲುಕಿಂಗ್ ಫಾರ್ ದ ಬೆಸ್ಟ್ ಕ್ಯಾಂಡಿಡೇಟ್ಸ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಸ್. ಸೊ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ಒಂದು ಒಳ್ಳೆ ಟಾಪಿಕ್ ಜೊತೆಗೆ, ಅಂದರೆ ನೆಕ್ಸ್ಟ್ ಬ್ರಾಂಚ್ ಜೊತೆಗೆ ಬರ್ತಾ ಇದ್ದೀನಿ. ದಯವಿಟ್ಟು ಕಮೆಂಟ್ ಮಾಡಿ. ಯಾರೆಲ್ಲ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನನಗೆ ಕಮೆಂಟ್ ಆಗಿ ಅದರಲ್ಲೇ ಆನ್ಸರ್ ಕೂಡ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.